ಧರ್ಮಸ್ಥಳದ ಅನಾಮಿಕ ದೂರುದಾರನ ಎಕ್ಸ್ಕ್ಲೂಸಿವ್ ಸುದ್ದಿ. ಅನಾಮಿಕ ದೂರುದಾರನ ಹುಟ್ಟೂರಲ್ಲಿ ಒಂದು ರಿಯಾಲಿಟಿ ಚೆಕ್ ಮಾಡಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅನಾಮಿಕನ ಬಗ್ಗೆ ಹುಟ್ಟೂರಿನ ಗ್ರಾಮಸ್ಥರು ಹಾಗಾದ್ರೆ ಹೇಳೋದೇನು? ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆಯಾದ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನುವಂಥದ್ದು ಅನಾಮಿಕನ ಆರೋಪ. ಎಸ್ಐಟಿ ಕೂಡ ತನಿಖೆ ನಡೆಸ್ತಾ ಇದೆ. ಅಂದ್ರೆ ಷಡ್ಯಂತ್ರ ಧರ್ಮಸ್ಥಳದ ವಿರುದ್ಧ ನಡೆದಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅನಾಮಿಕ ಇದ್ದಂತಹ ಗ್ರಾಮಸ್ಥರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಮಂಡ್ಯದ ಅನಾಮಿಕನ ಗ್ರಾಮಕ್ಕೆ ಬಂದಿದ್ದೀನಿ. ಅವ್ರನ್ನ ಗ್ರಾಮಸ್ಥರು ಕೂಡ ಮಾತನಾಡಿಸ್ತೀನಿ. ಸರ್, ಎಷ್ಟು ವರ್ಷ ಈ ಗ್ರಾಮದಲ್ಲಿದ್ರು? ಈ ಗ್ರಾಮಕ್ಕೂ ಅನಾಮಿಕಗೂ ಏನ್ ನಂಟು ಸರ್? ಸರ್, ಧರ್ಮಸ್ಥಳದಲ್ಲಿ ಸ್ವಲ್ಪ ದಿವಸ ಇದ್ದಾಗ ಸ್ನಾನಘಟ್ಟ ನೇತ್ರಾವತಿ ಸ್ನಾನಘಟ್ಟದಲ್ಲಿದ್ದ. ಅಲ್ಲಿ ಭಕ್ತಾದಿಗಳು ಒಡವೆ ಕದಿಯೋದು ಬಟ್ಟೆ ಕದಿಯೋದೆಲ್ಲ ಮಾಡಿ ಹೆಗ್ಡೆಯವ್ರಿಗೆ ಗೊತ್ತಾಗಿ ಅಲ್ಲಿಂದ ಕಿತ್ತಿ ಓಡಿಸಿದ್ರು. ಇವ್ರನ್ನ ಕಿತ್ತಿ ಓಡಿಸಿದಾಗ ಇಲ್ಲಿ ಬಂದೊಂದು 6 ತಿಂಗಳಿದ್ದ. ಬಂದು ಅದೆಲ್ಲ ಮತ್ತೆ ಕೊಯಮತ್ತೂರ್ಗೆ ಹೋಗಿ ಸೇರ್ಕೊಂಡಿದ್ದ. ಮದುವೆ ಏನಾಗಿತ್ತ ಸರ್? ಸಂಸಾರ ಹೆಂಗೆ? ಕುಟುಂಬದಿಂದನೇ ಇಲ್ಲಿ ನಾಗಮಂಗಲದಲ್ಲಿ ಒಂದು ಹುಡುಗಿ ಇಲ್ಲಿದ್ದಂಗೆ ಮದುವೆ ಮಾಡಿಸಿದ್ರು. ಆ ಹುಡುಗಿ ಬಿಟ್ಬಿಟ್ಟು ತಿರ್ಗಿಲ್ಲ ಯಾವ್ದೋ ಕೊಯಮತ್ತೂರು ಹುಡುಗಿನೋ ಅಥವಾ ಇದು ಕೇರಳ ಹುಡುಗಿ ಮದುವೆ ಮಾಡ್ಕೊಂಡಿದೀನಿ ಅಂತ ಹೇಳ್ತಿದ್ದ. ಅತ್ಯಾಚಾರ ಕೊಲೆ ಆಗಿರುವಂತ ನೂರಾರು ಶವಗಳು ಊತಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆ ಹೇಳಿಕೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ದೂರ ಬಗ್ಗೆ ಸರ್ ನೋಡಿ ಸರ್, ಅಲ್ಲಿಗೆ ಸೌಜನ್ಯ ಮತ್ತೆ ಬೇರೆ ಹೆಣ್ಮಕ್ಳು ಸಾವಾಗಿದೆ, ಕೆಲವೊಂದು ಸಾವಾಗಿದೆ. ಅವಕ್ಕೆಲ್ಲ ನೈಜವಾಗಿ ನ್ಯಾಯ ಸಿಗಬೇಕು. ಆದ್ರೆ ಈ ನಾನು 100 ಬುರುಡೆ ಊತಿದ್ದೀನಿ, 100 ಶವ ಊತಿದೆಲ್ಲ ಸುಳ್ಳು ಮಾಹಿತಿ ಸರ್. ಇದು ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರು? ಧರ್ಮಸ್ಥಳ ಕೆಲಸ ಬಿಟ್ಟ ಮೇಲೆ ಅಥವಾ ಗ್ರಾಮಕ್ಕೆ ಬಂದಿರ ಸರ್? ಹೆಂಗಿರ್ತಾ ಇದ್ರು ಸರ್? ಇಲ್ಲ, ನಾನು ನೋಡಿಲ್ಲ. ಧರ್ಮಸ್ಥಳ ಬಿಟ್ಟಾದ್ಮೇಲೆ ನನಗೆ ಸಿಕ್ಕೂ ಇಲ್ಲ, ಅವನು ಇದಿಲ್ಲ. ಬಟ್ ಇಲ್ಲಿ ನಮ್ಮ ಗ್ರಾಮದಲ್ಲಿ ಸುಮಾರು 94ನೇ ಇಸ್ವಿವರೆಗೂ ಇಲ್ಲೇ ಇದ್ದದ್ದು, ಇಲ್ಲೇ ಹುಟ್ಟದ್ದು. ಪೌರ ಕಾರ್ಮಿಕ ಕೆಲಸ ಮಾಡಬೇಕಾದ್ರೆ ಡೆಡ್ ಬಾಡಿಗಳ ಮೇಲೆ ಚಿನ್ನ ಕದೀತಾ ಇದ್ದ, ಸೀರೆ ಕದೀತಾ ಇದ್ದ ಅಂತ ಅವ್ರ ಜೊತೆಗಿದ್ದವರೇ ಹೇಳ್ತಾರೆ. ಅಂದ್ರೆ ಊರಿನವ್ರ ಜೊತೆ ಯಾವ ರೀತಿ ಇರ್ತಾ ಇದ್ದ ಸರ್? ಬಂದು ಹೋಗೋದನ್ನ ಮಾಡ್ತಾ ಇದ್ದ? ಏನು ಅವನಿಲ್ಲಿ ಅವ್ರ ತಂದೆ ಕಾಲದಿಂದ ಇಲ್ಲಿ ಇದ್ರು. ಇವನು ಚಿಕ್ಕ ಹುಡುಗ ಆಗ್ಲಿಂದ ಅವರ ಅಕ್ಕಂದು ಕೊಲೆ ಆಗುತ್ತೆ ಮಂಡ್ಯದಲ್ಲಿ. ಅವ್ರ ಮಾವ ಕೊಲೆ ಮಾಡ್ತಾನೆ. ಆಗ ಇವರೆಲ್ಲ ಊರು ಬಿಟ್ಟು ಹೊರಟೋಯ್ತಾರೆ. ಊರು ಬಿಟ್ಟು ಹೋಗಿ ಧರ್ಮಸ್ಥಳದಲ್ಲಿ ಸೇರ್ತಾರೆ. ಒಂದು ಕೆಲವು ವರ್ಷ ಆದ್ಮೇಲೆ ಧರ್ಮಸ್ಥಳ ಬಿಟ್ಟು ಇಲ್ಲಿಗೆ ಬರ್ತಾನೆ. ಬಂದು ಇದೇ ಜಾಗದಲ್ಲಿ ಶೆಡ್ ಹಾಕೊಂಡಿರ್ತಾನೆ. ನನ್ನ ಹತ್ರ ಸ್ವಲ್ಪ ದಿವಸ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ತಾನೆ. ಬಟ್ಟೆ ಗಿಟ್ಟೆ ಎಲ್ಲ ಜನಗಳಿಗೆ ಕೊಡ್ತಾ ಇರ್ತಿದ್ದ. ನಾನು SBI ನಲ್ಲಿ 2 ಹಸು ಲೋನ್ ಕೊಡಿಸ್ಕೊಟ್ಟಿದ್ದೆ, ಅದು ಕಟ್ಟಲಿಲ್ಲ. ಅವ್ನು ಹೊಟ್ಟೋದ. ಇವನ್ನೆಲ್ಲ ಬರೀ ಅಂತ ಒಳ್ಳೆ ನೇಚರ್ ಇಲ್ಲ ಅವನಿಗೆ. ಧರ್ಮಸ್ಥಳದ ಬಗ್ಗೆ ಅವನು ಮಾತಾಡೋದು ನಮಗೆ ಸಮಂಜಸ ಇಲ್ಲ. ಏನ್ ಷಡ್ಯಂತ್ರ ಅನ್ಸುತ್ತೆ ಸರ್ ಇದು ಅವನ ಈ ದೂರುಗಳಿಂದ? ಅವನಿಗೆ ಯಾರೋ ಏನೋ ಹೇಳ್ಕೊಟ್ಟು ಅಥವಾ ದುಡ್ಡು ಕಾಸಿಗೆ ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅವನು. ಇವನೇ ಧರ್ಮಸ್ಥಳದಲ್ಲಿ ನೇತ್ರಾವತಿನಲ್ಲಿ ಯಾರೋ ಆತ್ಮಹತ್ಯೆ ಅದು ಇದು ಮಾಡ್ಕೊಂಡಿರ್ತಾರೆ. ಹೆಣ್ಗಳ ಪೊಲೀಸ್ನವ್ರು ಪೋಸ್ಟ್ ಮಾರ್ಟಮ್ ಊತ ಹಾಕ್ಸಿರ್ಬೋದೇನೋ. ಇವನು ಸ್ವಾಮಿಗಳೇ ಹೊಡೆದು ಊತ ಹಾಕ್ಸ್ಬಿಟ್ಟವ್ರಿಂದ ಅದೆಲ್ಲ ಸುಳ್ಳು. ಊರಲ್ಲಿದ್ರು. ಯಾವಾಗ ಊರು ಖಾಲಿ ಮಾಡಿದ್ದವರು? ಈ ಒಂದು 2014-15 ಇಲ್ಲೇ ಇದ್ದ. ಒಂದು 6 ತಿಂಗಳು ವರ್ಷ ಇದ್ದ ಇಲ್ಲಿ ಅಷ್ಟೇ. ಆಮೇಲೆ ಖಾಲಿ ಮಾಡ್ಬಿಟ್ಟ. ಈಗ ಸಾಕಷ್ಟು ಆರೋಪಗಳು ಧರ್ಮಸ್ಥಳದ ವಿರುದ್ಧ, ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಬರ್ತಾ ಇದೆ. ಅನಾಮಿಕಂದ ಬಹಳ ಪ್ರಮುಖವಾಗಿ ನೂರಾರು ಶವಗಳು ಊತಿಟ್ಟಿದ್ದೀನಿ ಅಂತದ. ಅವ್ನ ಹೇಳಿಕೆ ನಿಜ ಅನ್ಸುತ್ತಾ? ಏನ್ ಅನ್ಸುತ್ತೆ ನಿಮಗೆ? ಸುಳ್ಳು ಸರ್ ಅದೆಲ್ಲ. ಬಟ್ ಈ ಕಳ್ತನ ಮಾಡೋದು ಇವೆಲ್ಲ ಮಾಡ್ತಾನೆ ಅಂತ ನಮಗೆ ವಿಚಾರ ಹೇಳ್ತಿದ್ರು. ಅಲ್ಲಿ ಓಡಬೇಕಾಗಿದ್ದು ಹಿಂಗೆಲ್ಲ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಬಟ್ ಇವೆಲ್ಲ ಈ ಹೆಣಗಳು ಊತಿರೋದು ಇವೆಲ್ಲ ಮಾಡಿರೋದು ಅನ್ನೋದು ಆ ಒಂದು ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿ ಮೇಲೆ ಅವರ ಹೆಸರು ಕೆಡ್ಸಕ್ಕೆ ಮಾಡ್ತಾನೆ. ಏನೋ ಉದ್ದೇಶಪೂರ್ವಕವಾಗಿ ಯಾರೋ ಹೇಳಿ ಮಾಡಿಸ್ತವ್ರೆ ಬೇಕು ಅಂತ ಸರ್. ಒಂದ್ ವೇಳೆ ಅವ್ನು ಹೇಳೋದೆಲ್ಲ ಸುಳ್ಳಾಗಂತ ಸಂದರ್ಭದಲ್ಲಿ ಸುಳ್ಳೇ ಸರ್, ಅದು ಸುಳ್ಳೆ. ಅವನ ಮೇಲೆ ಕ್ರಮ ಆಗ್ಬೇಕು, ಅವನ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು. ಅವನು ಕಳ್ಳ ಮಾತ್ರ, ಅವನು ದೊಡ್ಡ ಕಳ್ಳ. ಅವನು ಅಂಥದ್ದ ಇವನು ಅಪವಿತ್ರ ಮಾಡಕ್ಕೆ ಹೊರಟವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಮತ್ತು ಅವ್ನಿಗೆ ಯಾರ್ಯಾರು ಏನೇನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ, ಫಸ್ಟು ಅವ್ರನ್ನ SIT ಅವ್ರು ಅವ್ರನ್ನ ಹಿಡಿಬೇಕು. ಅವ್ರನ್ನ ಹಿಡಿದು ಅವ್ರಿಗೂ ಶಿಕ್ಷೆಯಾಗಿ ಗಡೀಪಾರು ಮಾಡಬೇಕು ಅವನ್ನ. ಇದಿಷ್ಟು ಅನಾಮಿಕನ ಗ್ರಾಮಸ್ಥರ ಮಾತು. ಇದು ಷಡ್ಯಂತ್ರ ಆಗಿದೆ. ಧರ್ಮಸ್ಥಳದ ಮೇಲೆ ಆರೋಪವನ್ನು ಹೊರಿಸಲಿಕ್ಕೆ, ಕೆಟ್ಟ ಹೆಸರನ್ನ ತರಲಿಕ್ಕೆ ನಡೀತಾ ಇರ್ತಕ್ಕಂತಹ ಆ ಷಡ್ಯಂತ್ರ ಇದು. ಅಂದ್ರೆ ಅವನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲೂ ಕೂಡ ಶವಗಳ ಮೇಲಿನ ಚಿನ್ನ, ಒಡವೆಗಳನ್ನ, ಸೀರೆಗಳನ್ನ ಕದಿಯೋಕಂತ ಕೆಲಸವನ್ನ ಮಾಡ್ತಿದ್ದ. ಅವನ ನಡತೆ ಬಹಳ ಕೆಟ್ಟಾಗಿತ್ತು. ಹಾಗಾಗಿ ಇದು ಷಡ್ಯಂತ್ರದ ಒಂದು ಭಾಗ ಆಗಿದೆ. ಯಾರೆಲ್ಲ ಈ ಷಡ್ಯಂತ್ರವನ್ನ ನಡೆಸಿದರೆ ಅವರ ವಿರುದ್ಧ, ಎಲ್ಲರ ವಿರುದ್ಧ ಕೂಡ ಕಠಿಣ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನ ಅನಾಮಿಕನ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥ ವಾದ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.